ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಆರ್ಟಿಕಲ್ ಕಾರಣ ಆಯ್ತು. ಪೇಪರ್ ಅಲ್ಲಿ ಇತ್ತು. ಅಂತಂದ್ರೆ ನಾವು ಪ್ರತಿ ಕ್ಷಣ ನಮ್ಮ ಮಕ್ಳ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಮಕ್ಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಳು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು, ಒಳ್ಳೆ ಜಾಬ್ ತಗೋಬೇಕು, ಒಂದ್ ದೊಡ್ಡ ಮನೆ ಕಟ್ಬೇಕು, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ಹೆತ್ತ ತಂದೆ ತಾಯಿ ರಾತ್ರಿ ಹಗಲು ದುಡಿತಾರೆ. ಮೊದಲು ತಂದೆ ಒಬ್ಬರು ದುಡಿತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ತಾಯಿ ಕೂಡ ಜೊತೆ ಜೊತೆ ನಿಂತು ತನ್ನ ಮಗಳನ್ನ ಪ್ರತಿಷ್ಠಿತ ಸ್ಕೂಲಿಗೆ ಸೇರಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಒಂದನ್ನ ಬಿಟ್ಟು ಮಾರ್ಕ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ ಕಮೆಂಟ್ ಅಲ್ಲಿ. ಹೇಗ್ ಓದ್ಸೋದು, ಹೇಗ್ ಮಾಡೋದು, ಹೇಗೆ ಕತೆ ಅಂತ. ಆದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ಎಷ್ಟು ತಂದೆ ತಾಯಿ ಯೋಚನೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಇದು ಒಂಥರ ಬೇಸರದ ಸಂಗತಿ ಅನ್ಸುತ್ತೆ. ಎಷ್ಟು ಪೇಪರ್ ಅಲ್ಲಿ ಓದ್ತಾರೆ, ಹೃದಯಘಾತದ ಬಗ್ಗೆ ಓದ್ತಾರೆ, ಮಕ್ಳಿಗೆ ಆಗ್ತಿರೋದು, ಮಕ್ಕಳ ಬೊಜ್ಜುತನದ ಬಗ್ಗೆ ಓದ್ತಾರೆ, ಮಕ್ಕಳಲ್ಲಿ ಬರ್ತಿರುವಂತ ಕಣ್ಣಿನ ಸಮಸ್ಯೆ ಬಗ್ಗೆ ಓದ್ತಾರೆ, ಮಕ್ಳಿಗೆ ಆಗ್ತಿರುವಂತ ಖಿನ್ನತೆ ಬಗ್ಗೆ ಓದ್ತಾರೆ. ಬಟ್ ಅದ್ರ ಬಗ್ಗೆ ಹೆಚ್ಚು ವರಿನೇ ಮಾಡ್ಕೊಳಲ್ಲ. ಇದು ಹೌದು ಅನ್ಸಿದ್ರೆ ವಿಡಿಯೋವನ್ನ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಆದ್ರೆ ನಾನಿವತ್ತು ಹೇಳಕ್ ಹೊರಟಿರೋದು, ಚಿಕ್ಕ ಮಕ್ಳಲ್ಲಿ ಕೂಡ ಹೃದಯಘಾತ ಆಗ್ತಾ ಇದೆ. ನೀವ್ ಹೇಳ್ಬೋದೇ ನಮಗೆಲ್ಲ ಗೊತ್ತು ಮೇಡಮ್ ಇವೆಲ್ಲ, ನೀವೇನಾದ್ರು ಡಾಕ್ಟರ್ ಅಂತ. ಇದನ್ನ ಹೇಳೋದಕ್ಕೆ ಡಾಕ್ಟರ್ ಆಗ್ಬೇಕಂತಿಲ್ಲ. ಡಾಕ್ಟರ್ ತಿಳಿಸಿರುವಂತಹ ಮಾಹಿತಿನ ನಿಮ್ ಜೊತೆ ಹಂಚ್ಕೋಬಹುದಲ್ವಾ. ಇದು ನನ್ನ ಒಪಿನಿಯನ್ ಆಗಿರಲ್ಲ. ಸೊ ಇದನ್ನ ನಿಮ್ ಮಕ್ಕಳ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ, ಸ್ವಲ್ಪ ಕಾಳಜಿ ಇದ್ರೆ ಇದನ್ನ ಕೊನೆ ತನಕ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಇವಾಗ ಇಷ್ಟೆಲ್ಲ ಹೇಳ್ದೆ. ಈಗ ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟು ಜನನ ಮನೆಯಲ್ಲ ಮಕ್ಕಳಲ್ಲಿ ಅತಿಯಾದ ತೂಕದ ಹೊಂದಿರೋ ಮಕ್ಳಿಲ್ಲ, ಕಣ್ಣಿಗೆ ಒಂದು ಕನ್ನಡಕ ಸ್ಪೆಕ್ ಬಂದಿರೋ ಮಕ್ಳಿಲ್ಲ, ಬ್ಯಾಕ್ ಪೇನ್ ಅಂತೆ, ಎಷ್ಟು ಕಾಯಿಲೆಗಳನ್ನ ಬರ್ಸ್ಕೊಂಡಿಲ್ಲ. ಇದಕ್ಕೆ ಯಾವ ತರ ಯೋಚನೆ ಮಾಡಿದ್ವಿ ಏನಿರಬಹುದು ಅಂತ. ನಾವು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮಗ್ ಮಕ್ಳು ಮಾರ್ಕ್ಸ್ ತೆಗಿಬೇಕು, ಕ್ಲಾಸ್ ಅಲ್ಲಿ ಟಾಪರ್ ಬರಬೇಕು, ಯಾವ ಕಾಲೇಜ್ ಹುಡ್ಕೋದು, ಇದೇ ಚಿಂತೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನಿಮ್ಮ ಮಗು ಸ್ಕೂಲಿಗೆ ಖುಷಿ ಖುಷಿಯಾಗಿ ಹೋಗ್ತಿದ್ಯಾ, ಅದು ಮನೆಗ್ ಬಂದ್ ಸಪ್ಪೆ ಆಗಿರುತ್ತಾ, ಅಥವಾ ಅದು ಸ್ಕೂಲಿಗೆ ನಾಳೆ ಯಾವಾಗ ಹೋಗ್ಲಿ ಅಂತ ಕಾಯ್ತಾ ಇರುತ್ತಾ, ಆ ಸಂದರ್ಭ ನಿಮ್ ಮಗುವಲ್ಲಿದ್ರೆ ಇದೇ ಸಾಕು ಅಂತ. ಬಟ್ ಇದನ್ನೆಲ್ಲ ಹೇಳ್ಬೇಕು ಅಂದ್ರೆ ಇದು ಒಂದು ದಿನಕ್ಕೆ ಮುಗಿಯಲ್ಲ ಬಿಡಿ. ಓಕೆ, ನಾನು ವಿಷಯಕ್ಕೆ ಬರ್ತೀನಿ. ನಾನಂತೂ ನಿಜ ಹೇಳ, ಇವತ್ತಿನವರೆಗೆ ನನ್ನ ಮಗಳ ಬಗೆಗಿನ ಎಜುಕೇಶನ್ ಅಲ್ಲಿ ನಾನು ನೋಡ್ತಿರೋದಿಷ್ಟೇನೆ. ನನ್ನ ಮಗಳು ಒಂದು ಸುಸಂಸ್ಕೃತ, ಭಾರತ ದೇಶವನ್ನ ಪ್ರೀತಿಸುವ, ತನ್ನ ರಾಜ್ಯವನ್ನ ಪ್ರೀತಿಸುವ, ನೆರೆಹೊರೆಯನ್ನ ಪ್ರೀತಿಸುವ, ಪ್ರತಿಯೊಬ್ಬರಿಗೂ ಗೌರವ ಕೊಡುವ ಹ್ಯೂಮನ್ ಬೀಯಿಂಗ್, ಮಾನವೀಯತೆಯನ್ನ ಹೊಂದಿರುವ, ಇನ್ನೊಬ್ಬರಿಗೆ ಯಾವುದೇ ತೊಂದರೆ ಕೊಡದೆ, ಒಂದು ಮಟ್ಟದ ವಿದ್ಯಾಭ್ಯಾಸ ಹೊಂದಿ, ತನ್ನ ಊಟವನ್ನ ತಾನೇ ದುಡಿಯುವಷ್ಟು ವಿದ್ಯೆಯನ್ನ ಸ್ಕೂಲ್ ಕಲ್ಸ್ಕೊಟ್ರೆ ಸಾಕು. ಅಲ್ಲಿ ಕಲಿಸ್ತಾ ಇಲ್ಲ ಅಂದ್ರೆ ನಾನ್ ಮನೇಲಿ ಅದನ್ನ ಹೇಳ್ಕೊಟ್ಟು ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡೋದು ಮಾತ್ರ ನನ್ನ ಉದ್ದೇಶ ಆಗಿರುತ್ತೆ. ಯಾವತ್ತೂ ನನ್ ಮಾರ್ಕ್ಸ್ ಬಗ್ಗೆ ನಿಮ್ಗೆ ಇಷ್ಟೊಂದು ಮಾತಾಡ್ತಿದ್ದೇನೆ ಅಂದ್ರೆ ನಿಮ್ ತಲೆಯಲ್ಲಿ ಬಂದಿರಬಹುದು. ಯಾವತ್ತಾದ್ರೂ ನನ್ನ ವಿಡಿಯೋವನ್ನ ರೆಗ್ಯುಲರ್ ಆಗಿ ನೋಡೋರು ನಿಮ್ ಮಗಳ ಬಗ್ಗೆ ಮಾರ್ಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಲ್ವಾ? ಖಂಡಿತ ಇಲ್ಲ. ಹಾಗಂತ ಫುಲ್ ನೆಗ್ಲೆಕ್ಟ್ ಆಗಿ ಬಿಟ್ಬಿಟ್ಟಿದ್ದಾರೆ ಎಷ್ಟು ಮಾರ್ಕ್ ತೆಗಿತು? ಖಂಡಿತ ಇಲ್ಲ. ಸ್ಕೂಲಿಗೆ ಕಲ್ಸಿದೀವಂದ್ರೆ ಅಲ್ಲಿ ಯಾಕೆ ಮಕ್ಳು ಹೋಗ್ತಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸ್ಕೂಲ್ಗೆ ಯಾಕೆ ಹೋಗ್ಬೇಕು ಅನ್ನೋದನ್ನ, ವಿದ್ಯೆ ಇಂಪಾರ್ಟೆನ್ಸ್ ಅನ್ನ ಹೇಳ್ಕೊಟ್ಟಿದೀನಿ. ವಿದ್ಯೆ ಯಾಕೆ ಬೇಕು ಅನ್ನೋದು ಹೇಳ್ಕೊಟ್ಟಿದೀನಿ. ಸೋಷಿಯಲ್ ಯಾಕೆ ಓದ್ಬೇಕು, ಮ್ಯಾಥ್ಸ್ ಯಾಕೆ ಓದ್ಬೇಕು, ಲ್ಯಾಂಗ್ವೇಜ್ ಅನ್ನ ಯಾಕೆ ಕಲಿಬೇಕು, ಇದೆಲ್ಲವನ್ನ ಹೇಳ್ಕೊಟ್ಟಿದೀನಿ. ಹಾಗಾಗಿ ವಿದ್ಯೆಯ ಅಗತ್ಯತೆ ಗೊತ್ತಿದೆ, ಹಾಗಾಗಿ ಓದ್ತಾ ಇದ್ದಾಳೆ. ಅದರ ಜೊತೆಗೆ ಜೀವನದ ಮೌಲ್ಯಗಳು, ಲೈಫ್ ಸ್ಕಿಲ್, ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಸ್ತಿ ಮಾಡೋದನ್ನ, ಇದು ಒಂದೇ ಅಲ್ಲ, ಮಾರ್ಕ್ಸ್ ತೆಗಿಯೋದನ್ನ, ದುಡ್ಡು ಮಾಡೋದು, ಇದಿಷ್ಟೇ ಅಲ್ಲ. ಮಾಡ್ಬೇಕು, ಅವೆಲ್ಲ ಬೇಕು. ಅದನ್ನ ಹೇಳ್ಕೊಡೋದಕ್ಕೆ ಟೈಮ್ ಇದೆ. ಅವರಾಗಿ ದುಡಿತಾರೆ, ಅವರಾಗಿ ಕಲಿ. ಒಳ್ಳೆ ಊಟವನ್ನ ಕೊಡ್ತಾ ಇದ್ದೀವಿ, ಒಳ್ಳೆ ಸಂಸ್ಕಾರವನ್ನ ಕಲ್ಸಿದೀವಿ. ಅದೊಂದೇ ಖುಷಿ ನಮ್ಮಲ್ಲಿದೆ. ಸೊ ಹಾಗಾಗಿ ನಾನು ಯಾರಿಗಾದ್ರೂ ಇಂಥದ್ದು ಹೆಲ್ಪ್ ಆಗ್ಲಿ ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡ್ತಿರೋದು. ಸೊ ಇವತ್ತಿನ ಟಾಪಿಕ್, ಸಾರಿ ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಯಾಕೆ ಅಂದ್ರೆ ಯಾರು ತುಂಬಾ ಮಾರ್ಕ್ಸ್ ಬಗ್ಗೆ ತಲೆಗೆಡ್ಸ್ಕೊಂತಿದ್ರೆ ನನಗೆ ಬೇಸರ ಆಗುತ್ತೆ. ಓಕೆ, ಇವತ್ತು ಆರ್ಟಿಕಲ್ ಏನಂದ್ರೆ, ಹುಬ್ಬಳ್ಳಿಯ
KMCRI ವೈದ್ಯರ ಹೇಳಿಕೆ. ಅವರು ಸ್ಯಾಂಪಲ್ ತರ್ಸ್ಕೊಂತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದಿಷ್ಟು ವಯಸ್ಸಿನ ಮಕ್ಕಳನ್ನ 8th 9th ಅಲ್ಲಿ ಓದ್ತಿರುವಂತ ಒಂದು 30 ಮಕ್ಕಳ ಒಂದು ರಿಸರ್ಚ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಆಗ್ತಿದೆ, ಮಕ್ಳಲ್ಲಿ ಯಾಕೆ ಹೃದಯಾಘಾತ ಮಕ್ಳಲ್ಲೂ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿರ್ಬಹುದು. ಅಲ್ಲೋ ಇಲ್ಲೋ ಒಂದ್ ಆಗ್ತಿಲ್ಲ, ಈಗ ಸ್ವಲ್ಪ ಜಾಸ್ತಿನೇ ಆಗ್ತಿದೆ, ಹಾಗಾಗಿ ನಾವ್ ಎಚ್ಚೆತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಆಗಿರುತ್ತೆ. ನಾನ್ ಇದಕ್ಕೆ ಏನ್ ಟೈಟ್ಲ್ ಕೊಟ್ಟಿನಂದ್ರೆ, ಪೋಷಕರ ತಪ್ಪಿನಿಂದ ಇವತ್ತು ಚಿಕ್ಕ ಮಕ್ಕಳಲ್ಲೂ ಹೃದಯಾಘಾತದ ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಅಂತಾನೆ ಹೇಳ್ತೀನಿ. ಇಲ್ಲಿ ಪೋಷಕರ ಹೊಣೆಯನ್ನೇ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಅಜ್ಞಾನ. ಏನ್ ಊಟ ಕೊಡ್ಬೇಕು ಗೊತ್ತಿಲ್ಲ, ಯಾವ್ದನ್ನು ಕೊಡ್ಬಾರ್ದು ಸರಿಯಾಗಿ ಗೊತ್ತಿಲ್ಲ, ಯಾವ್ದೋ ಅಡ್ವರ್ಟೈಸ್ಮೆಂಟು, ಯಾರೋ ಹೇಳೋದು, ಯಾರೋ ವಿಡಿಯೋ, ಯಾವ್ದೋ ವಿಷಯಗಳು, ಅದನ್ನ ಪಾಲಿಸೋದು, ಅದನ್ನ ನಂಬೋದು, ಅದೇ ಸತ್ಯ ಅಂತ ಭಾವಿಸಿ ನಮ್ಮ ಮಕ್ಳಿಗೆ ಅದನ್ನೇ ಕೊಡ್ತಾ ಇರೋದು. ಸೊ ಎಲ್ಲ ಮುಗ್ದ ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಎಲ್ಲೋ ಒಂದ್ ಮಗುವಿಗೆ ಆ ಹೃದಯಾಘಾತ ಆಗತ್ತೆ ಅಂದ್ರೆ ನಾವು ಇಲ್ಲಿ ಎಚ್ಚೆತ್ಕೋಬೇಕು. ಮಗುವಿನ ಟೆಸ್ಟಿಗೆ ಕರ್ಕೊಂಡು ಹೋಗಿ ಕೆಲವು ಟೆಸ್ಟ್ಗಳನ್ನ ಮಾಡ್ಸೋಣ. ಕೊಲೆಸ್ಟ್ರಾಲ್ ಟೆಸ್ಟ್ ಇದೆ, ಇದನ್ನೆಲ್ಲ ಮಾಡಿಸಿದಾಗ ಈಗ ಡಾಕ್ಟರ್ಗಳು ಹುಬ್ಬಳ್ಳಿಯ KMCRI ಅವರು ವೈದ್ಯರ ತಂಡ ಈ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ಭುತ ಕೆಲಸ ಮಾತ್ರ. ಇದನ್ನ ಅವರು ಗೌರ್ಮೆಂಟ್ ಕೂಡ ರಿಪೋರ್ಟ್ ಕೊಡೋದ್ರಲ್ಲಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಧಾರವಾಡದ ಜಿಲ್ಲೆಯಲ್ಲಿ ಒಂದು 5 ಶಾಲೆಯನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಅದರಲ್ಲಿ 30 ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಅದು ಎಂಥ ಮಕ್ಕಳು ಅಂತಂದ್ರೆ ಸ್ವಲ್ಪ ಅಧಿಕ ಬೊಜ್ಜನ್ನ ಹೊಂದಿರುವಂತದ್ದು, ಫ್ಯಾಟ್ ಆಗಿರುವಂತಹ ಮಕ್ಕಳನ್ನ ಅವ್ರ ಅಧ್ಯಯನಕ್ಕೆ ತಗೊಂತಾರೆ. ಅದು ಒಂದು ಆಘಾತಕಾರಿ ವಿಷಯ ಅಂತಂದ್ರೆ, ಅದ್ರಲ್ಲಿ 30 ಮಕ್ಕಳನ್ನ ರಿಸರ್ಚ್ ಗೆ ಒಳಪಡಿಸಿದ್ರಲ್ಲಿ 26 ಮಕ್ಕಳಿಗೆ ಅಸಹಜತೆ ಲಕ್ಷಣಗಳಿದೆಯಂತೆ. ಕೆಲವು ಮಕ್ಕಳಿಗೆ ಶುಗರ್ ಇರ್ಬೋದು, ಕೆಲವು ಮಕ್ಕಳಿಗೆ ಕೊಲೆಸ್ಟ್ರಾಲ್, ಕೆಲವು ಮಕ್ಕಳಿಗೆ BP, ಹೀಗೆ ಸ್ವಲ್ಪ ಸಮಸ್ಯೆಯನ್ನ ಎದುರಿಸ್ತಿದಾರಂತೆ. ಇಂಥ ಮಕ್ಕಳಿಗೆ ಮುಂದೊಂದು ದಿವಸ ಹೃದಯಾಘಾತವನ್ನ ನೋಡ್ಬೇಕಾಗತ್ತೆ. ಇದಕ್ಕೆ ಕಾರಣ ಯಾರು? ಮಗು ಹುಡ್ತಾನೆ ಈ ರೋಗಗಳಿಗೆ ಎಲ್ಲ ಮಕ್ಕಳಲ್ಲಿ ಇರೋದಿಲ್ಲ. ಕೆಲವು ಮಕ್ಕಳಿಗೆ ಬಂದಿರುತ್ತೆ, ಬರುತ್ತೆ, ಅದನ್ನ ಬಿಟ್ಟಿ ಇದನ್ನ ನಾವಾಗಿ ಕೊಡ್ತಾ ಇರೋದು ಮಕ್ಕಳಿಗೆ ನಮ್ಮ ಅಜ್ಞಾನ. ಯಾವುದು ಅಂತ ಹೇಳ್ತೀನಿ ನೋಡಿ. ಇದಕ್ ಕಾರಣ ಏನು ಅಂತ ಹೇಳೋಣ. ಫಸ್ಟ್ ತಿಳ್ಕೊಳ್ಳೋಣ, ಇದು ಯಾಕಾಗತ್ತೆ ಹೃದಯಾಘಾತ ಅಂದ್ರೆ. ಬೊಜ್ಜು ಹೆಚ್ಚಿರಲು ದೈಹಿಕ ಚಟುವಟಿಕೆ ಇಲ್ದಿರೋದು. ಈಗ ಮಗುವಿಗೆ ಒಂದು ಹೈಟಿಗೆ ತಕ್ಕಂತಹ ಒಂದು ವೆಯ್ಟ್ ಇರ್ಬೇಕಾಗತ್ತೆ, ಅದರ ತೂಕ ಇರ್ಬೇಕಾಗತ್ತೆ. ಆದ್ರೆ ಇವಾಗಿನ ಮಕ್ಳಿಗೆ ಹಂಗಿಲ್ಲ. ಹೆಚ್ಚಿನ ಮಕ್ಕಳು ನೋಡಿದೀವಿ, ಅವರ ಇರೋ ಹೈಟ್ಗೆ ಅವರ ತೂಕ ಡಬಲ್ ಆಗಿರುತ್ತೆ. ಸೊ ಯಾಕೆ? ಸ್ಕೂಲಲ್ಲಿ ಒಂದ್ ಪೀರಿಯಡ್ PT ಇದ್ದ ತಕ್ಷಣ ನಾವು ಫುಲ್ ಎಕ್ಸರ್ಸೈಸ್ ಆಗ್ಬಿಡತ್ತಾ? ನಾವು ಕೊಡ್ತಿರುವಂತ ಊಟ, ಅವರು ಎಷ್ಟು ಟ್ರೆಡಿಷನಲ್ ಊಟವನ್ನ ತಿಂತಿದ್ದಾರೆ ಇವಾಗಿನ ಮಕ್ಕಳು. ಫಾಸ್ಟ್ ಫುಡ್ ಯಾವ ತರ ಅಂದ್ರೆ, ಸಾಟರ್ಡೆ ಸಂಡೇ ಬಂತು ಅಂದ್ರೆ ಅದು ರೆಗ್ಯುಲರ್ ಆಗ್ಬಿಟ್ಟಿದೆ. ಪೇರೆಂಟ್ಸ್ ಕೂಡ ಮಕ್ಳನ್ನ ಕರ್ಕೊಂಡು ಹೋಗೋದು ಚಾಟ್ ಸೆಂಟರ್ ಅಲ್ಲೋ ಹೋಟೆಲ್ ಅಲ್ಲೋ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ತಿನ್ಸೋದು ಈಗ್ಲೇ ರೂಢಿ ಮಾಡ್ತಾ ಇದೀವಿ. ಸಂಡೇ ಸಾಟರ್ಡೆ ಹೊರಗಡೆ ರೋಡ್ ಹೋದ್ರೆ ಬರೀ ಹೋಟೆಲ್ಗಳಲ್ಲ ಅವ್ರೆ ಮಕ್ಳು ಕೇಳಿ ತಂದ್ಕೊಡೋದು. ಯಾಕಂದ್ರೆ ಇಬ್ರು ದುಡಿತಾ ಇರ್ತೀವಿ, ಅಮೌಂಟ್ ಕೈ ತುಂಬಾ ಇರುತ್ತೆ, ಒಂದೇ ಮಗು ಆಗಿರುತ್ತೆ, ಅದು ತಿಂದೆ ಇನ್ ಯಾರು ತಿನ್ನಕ್ಕಾಗುತ್ತೆ? ತಿನ್ನು ಅಂತ ಕೊಡ್ಸೋದು. ಮಕ್ಳಿಗೆ ಏನ್ರಿ ಗೊತ್ತಿರುತ್ತೆ? ಅವು ತಿನ್ನೋದು ಜಂಕ್ ಫುಡ್ಗಳು. ಯಾಕಂದ್ರೆ ನಾಲ್ಗೆಯ ರುಚಿ ತಿಂದಾಗ ಮನ್ಸಿಗೆ ಖುಷಿ ಆಗುತ್ತೆ. ಚಾಕ್ಲೇಟ್ ತಿಂದಾಗ ಒಂದು ಹಾರ್ಮೋನ್ ಅಲ್ಲಿ ಖುಷಿಯ ರಿಲೀಸ್ ಆಗುತ್ತೆ, ಗೊತ್ತಲ್ವಾ ಅದು? ಸೊ ಹಾಗಾಗಿ ಚಾಕ್ಲೇಟ್ ಕೇಳ್ತಾರೆ. ಗೋಬಿ ಮಂಚೂರಿ, ಚಾಕ್ಲೇಟ್, ಪಾನಿಪುರಿ, ಪಿಜ್ಜಾ, ಬರ್ಗರ್. ಸೊ ಇದು ತಿಂದಷ್ಟು ಖುಷಿ ನಿಮ್ಗೆ ಇಡ್ಲಿ, ದೋಸಾ, ಟ್ರೆಡಿಷನಲ್ ಫುಡ್ ಅಲ್ಲಿ ಸಿಗಲ್ಲ. ಇದನ್ನ ನಾವೇ ರೂಢಿ ಮಾಡಿರ್ತೀವಿ. ಆಮೇಲೆ ಮಕ್ಳಿಗೆ ಹುಷಾರ್ ತಪ್ಪಿದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ದೇವ್ರನ್ನ ಬೈಕೊಂತೀವಿ. ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, ನನ್ ಹಣೆ ಬರ ಅಂತ ನಾವೇ ನಮ್ಮನ್ನ ಜರ್ಕೊಂತೀವಿ. ಕರೆಕ್ಟಾ? ತೂಕ, ಈಗೇನೋ ಊಟ ಕೊಡ್ತಾರೆ ಕೆಲವರು, ಊಟ ಏನೋ ಕೊಡ್ತಾರೆ, ಆದ್ರೆ ಆ ತಿಂದಿರೋ ಊಟ ಕರಗಿಸೋದಕ್ಕೆ ಬಿಡೋದಿಲ್ಲ, ಅದ್ರ ಮೇಲೆ ಇನ್ನ ತುಂಬೋದು. ಬೆಳಿಗ್ಗೆ ಆಗಿರುತ್ತೆ, ಮಧ್ಯಾಹ್ನ ಆಗಿರುತ್ತೆ, ಮತ್ತೆ ಕೊಡೋದು. ಅಯ್ಯೋ, ಮಕ್ಳಿಗೆ ಪೌಷ್ಟಿಕಾಂಶ ಬೇಕು, ಬೆಳೆಯೋ ಮಕ್ಳು ಎಲ್ರಿ ಕಸರತ್ತೆ ಇಲ್ಲ ಅಂದ್ರೆ ಅದು ತಿನ್ನಿದೆಲ್ಲಿ ಜೀರ್ಣ ಆಗಿರುತ್ತೆ. ಸೊ ಹೋಯ್ತು ಬಿಡಿ. ದಿನನಿತ್ಯ ಶಾಲೆಗೆ ಹೋಗೋದು, ಮನೆಗೆ ಬರೋದು. ಈ ರಿಸರ್ಚ್ ಮಾಡಿದ ಮಕ್ಳಲ್ಲಿ ಈ ತರ ಇತ್ತಂತೆ. ಆ ಮಕ್ಳು ದಿನ ಸ್ಕೂಲ್ ಹೋಗೋದು, ಮನೆ ಬರೋದು, ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ತಿರ್ಲಿಲ್ಲ. ಅಂದ್ರೆ ಸ್ಕೂಲಲ್ಲಿ ಕೂಡ ಸ್ಕಿಪ್ ಮಾಡ್ತಾ ಇದ್ರಂತೆ. ಶಾಲೆಯಲ್ಲಿ ದೈಹಿಕ ಶ್ರಮದ ಆಟ ಅವ್ರು ಆಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಆಗಲ್ಲ, ಬೊಜ್ಜಿದ್ದಾಗ ಲೇಸಿನೆಸ್ ಬರುತ್ತೆ, ನಿದ್ದೆ ಬರುತ್ತೆ, ಏನೂ ಬೇಡ ಅನ್ಸುತ್ತೆ, ಓದಿನಲ್ಲಿ ಕೂಡ ಹಿಂದುಳಿತಾರೆ. ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿ ಇಲ್ಲ. ಪಠ್ಯೇತರ ಚಟುವಟಿಕೆ ಅಂದ್ರೆ ಗೊತ್ತಲ್ಲ, ಡ್ರಾಮಾ, ಡಾನ್ಸ್, ಯಾವ್ದಾದ್ರು ಒಂದು ಕೋಕರಿಕುಲಮ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಅವರು ಪಾಲ್ಗೊಳ್ತಾ ಇರ್ಲಿಲ್ವಂತೆ. ಸೊ ಈಗ ನಾವು ಮಾಡುವಂತ ತಪ್ಪು, ಫಸ್ಟ್ ಅತಿಯಾದ ಸಿಹಿ ಪದಾರ್ಥ ಸೇವನೆ. ಬೇಕರಿಗಳು ಗಲ್ಲಿಯಲ್ಲಿ 10-15 ಇರುತ್ತೆ, ಹೋಗೋದು ಮಕ್ಳಿಗೆ ಕಳ್ಸೋದು, ಖಾರ ಬುಂದಿ ತಗೊಂಡ್ ಬಾ, ಚೌಚೌ ತಗೊಂಡ್ ಬಾ, ಮೈಸೂರು ಪಾಕ್ ತಗೊಂಡ್ ಬಾ ಅಂತ ಅವ್ರನ್ನೇ ಕಳಿಸಿ ಮನೆಯಲ್ಲಿ ಎಲ್ಲ ಒಟ್ಟಿಗೆ ತಿನ್ನೋದು. ಓಕೆ, ಆಹಾರ ಕ್ರಮ ಪಾಲಿಸದಿರೋದು. ಟ್ರೆಡಿಷನಲ್ ಫುಡ್ ನಮ್ಗೆ ಇಷ್ಟ ಆಗದಿದ್ಮೇಲೆ ನಮ್ಮ ಮಕ್ಳಿಗೆ ಇಷ್ಟ ಆಗತ್ತಾ? ರಾಗಿ ಮುದ್ದೆ ಕೊಟ್ಟು ನಾವು ತಿಂತೀವ? ನಮ್ಮ ಮಕ್ಳು ತಿನ್ಬೇಕು ಅಂದ್ರೆ ಎಲ್ಲಿ ತಿಂತಾರೆ?
ನಮ್ಮನ್ನ ನೋಡಿ, ನಮ್ಮ ಮಾತನ್ನ ಕೇಳಿ ಅವ್ರು ಬೆಳೆಯಲ್ಲ, ನಮ್ಮನ್ನ ನೋಡಿ ಕಲಿತಾರೆ. ಸೊ ನಾನು ರಾಗಿ ಮುದ್ದೆ ತಿಂತಾ ಇದ್ರೆ, ನಾನು ಜೋಳದ ರೊಟ್ಟಿ ತಿಂತಾ ಇದ್ರೆ, ನಾನು ಒಳ್ಳೆ ಫುಡ್ ತಿಂತಾ ಇದ್ರೆ ಅವರು ಕೂಡ ಫಾಲೋ ಮಾಡ್ತಾರೆ. ಅದನ್ನ ನಾವು ಮಾಡ್ತಾ ಇಲ್ಲ. ವ್ಯಾಯಾಮದ ಕೊರತೆ. ನಾವ್ ಎಕ್ಸರ್ಸೈಸ್ ಮಾಡ್ತೀವ? ಬೆಳಿಗ್ಗೆ 9 ಗಂಟೆಗೆ ಎದ್ರು, 10 ಗಂಟೆಗೆ ಎದ್ದ, ರಾತ್ರಿ ಟಿವಿ ನೋಡ್ದ, ಓಕೆ, ಅವ್ರಿದ್ದು ವ್ಯಾಯಾಮ ಮಾಡಿ ಅಂದ್ರೆ ಎಲ್ಲಿ ಮಾಡ್ತಾರೆ? ನಾವು ಬೇವ್ರಿಳಿಸಿದ್ರೆ ಅವರು ಬೇವ್ರಿಳಿಸ್ತಾರೆ. ಆ ಕೆಲಸವನ್ನ ನಾವು ಮಾಡೋದಿಲ್ಲ. ದೈಹಿಕ ಚಟುವಟಿಕೆ ಕೊರತೆ. ಮಿಕ್ಸಿ ರುಬ್ಬುತ್ತೆ, ಗ್ರೈಂಡರ್ ರುಬ್ಬುತ್ತೆ, ವಾಷಿಂಗ್ ಮಿಷಿನ್ ಬಟ್ಟೆ ತೊಳೆಯುತ್ತೆ, ನೆಲ ಒರೆಸೋದಕ್ಕೆ ಕಾಳುಗಳಿರ್ತಾರೆ. ಓಕೆ, ಬದಲಾದ ದೈನಂದಿನ ಜೀವನ. ಸೇಮ್, ಬೆಳಿಗ್ಗೆ ಹೋಗೋದು, ಸ್ಕೂಲಿಂದ ಮನೆಗೆ ಬರೋದು, ಮತ್ತೆ ಟ್ಯೂಷನ್ ಸೆಂಟರ್ ಹೋಗೋದು, ಮತ್ತೆ ಹೋಮ್ವರ್ಕ್ ಮಾಡೋದು, ಮತ್ತೆ ಪಾಚ್ಕೊಳ್ಳೋದು. ಅದು ಏನ್ ತಿನ್ಬಿಟ್ಟು? ಒಳ್ಳೊಳ್ಳೆ ಫುಡ್. ಓಕೆ, ಡಯಟ್ ಪ್ಲಾನ್ ಇಲ್ದಿರೋದು. ಡಯಟ್ ಪ್ಲಾನ್ ನನ್ನ ಪ್ರಕಾರ ಬೇಡವೇ ಬೇಡ ಅನ್ಸುತ್ತೆ. ನಮ್ ಹಿಂದಿನವರು ಆಯಾಯ ಸಂದರ್ಭದಲ್ಲಿ, ಅಂದ್ರೆ ಸಮ್ಮರ್ ಅಲ್ಲಿ ಏನ್ ತಿಂತಿದ್ರು, ವಿಂಟರ್ ಅಲ್ಲಿ ಏನ್ ತಿಂತಿದ್ರು, ಹಾಗೆ ಸೊ ಆಯಾ ಒಂದು ಮಳೆಗಾಲದಲ್ಲಿ ಅವ್ರ ಫುಡ್ ಚೇಂಜ್ ಇರ್ತಿತ್ತು. ಅವ್ರಿಗೆ ತುಂಬಾ ನಾಲೆಜ್ ಇತ್ತು. ಅದನ್ನ ನಾವು ಅವ್ರನ್ನ ಕೇಳ್ಕೊಂಡು ಫಾಲೋ ಮಾಡಿದ್ರೆ ಇನ್ನೇನು ಬೇಡ. ಅದೇ ಆಮೇಲೆ ಜೆನೆಟಿಕ್ ಸಮಸ್ಯೆ ಅಂತ ಹೇಳಿದ್ರೆ ಇದೆಲ್ಲ ಒಂದು ಅನುವಂಶೀಯತೆ ಕಾಯಿಲೆಗಳು ಕೂಡ ಇರುತ್ತೆ. ಅದನ್ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ಅಧಿಕ ಬೊಜ್ಜು, ಅಧಿಕ ರಕ್ತ ಒತ್ತಡ ಇವೆಲ್ಲವೂ ಕಾಣಿಸ್ಕೊಳ್ತಿದೆಯಂತೆ. ಇನ್ನೊಂದು ನೋಡಿದೀನಿ ನಾನು, ಅತಿಯಾದ ಸಾಫ್ಟ್ ಡ್ರಿಂಕ್. ಫಾರಿನರ್ಸ್ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಮ್ಮಂತ ಇಂಡಿಯಾದಲ್ಲಿ, ನಮ್ಮಂತ ದೇಶದಲ್ಲಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ನಾವೇ ಅವರಿಗೆ ದೊಡ್ಡ ಬಕರಾಗಳು. ಈಗ ಯಾವ್ದೇ ಮಕ್ಳು ನೋಡಿ, ಫಾಂಟಾ, ಸ್ಪ್ರೈಟ್ ಅಂತೆ, ಕೋಕೋ ಕೋಲಾ ಇದನ್ ಕುಡಿತಾ ಇದ್ದಾರೆ. ಮನೆಯಲ್ಲಿರೋ ಮಜ್ಜಿಗೆ ಬೇಡ, ನಿಂಬೆಹಣ್ಣಿನ ಜ್ಯೂಸ್ ಬೇಡ, ಎಳ್ನೀರ್ ಬೇಡ, ಮನೆ ಫ್ರೂಟ್ಸ್ ಜ್ಯೂಸ್ ಇಷ್ಟ ಆಗಲ್ಲ, ಅಂಗಡಿದೇ ಬೇಕು. ಹೇಗ್ ಕಲ್ತ್ಕೊಂಡ್ರಿ? ನಾವೇ ಕಲ್ಸಿರೋದಲ್ವಾ? ಇದನ್ನ ನಾವು ಒಪ್ಕೊಳ್ಳೋದಿಲ್ಲ. ಓಕೆ, ಅಧಿಕ ಮೊಬೈಲ್ ಬಳಕೆಯಿಂದಾಗಿ ಅಂತೆ. ಮೊಬೈಲ್ ಕೊಟ್ಕೊಂತೀವಿ, ಕೂರ್ತೀವಿ, ನಮ್ ಕೆಲ್ಸ ನಾವು ಮಾಡ್ಕೊಂತೀವಿ. ಇಲ್ಲ ರೀ, ಅವ್ನು ಇಲ್ಲಾಂದ್ರೆ ಊಟ ಮಾಡಲ್ಲ, ಅವನು ಇಲ್ಲಾಂದ್ರೆ ಹಠ ಮಾಡ್ತಾನೆ ಅಲ್ವಾ? ಓಕೆ, ಇದರಿಂದ ಕೂಡ ಕಾಯಿಲೆ ಬರ್ತಿದೆ ಅಂತೆ. ಸೊ ಇದಿಷ್ಟು ರೀಸನ್ ಆಯ್ತು. ನಾವೇನ್ ಮಾಡ್ಬಹುದು ಈಗ? ಇದನ್ನೆಲ್ಲ ಉಲ್ಟಾ ಮಾಡ್ಬೇಕು. ಆಹಾರ ಪದ್ಧತಿನ ಚೇಂಜ್ ಮಾಡ್ಕೋಬೇಕು, ನಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೋಬೇಕು, ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ, ಜಂಕ್ ಫುಡ್ ಅನ್ನ ತ್ಯಜಿಸ್ಬೇಕಾಗತ್ತೆ, ದೈಹಿಕ ಚಟುವಟಿಕೆ ಅಗತ್ಯ ಇರುತ್ತೆ, ಪಠ್ಯದ ಜೊತೆ ಆಟಕ್ಕೂ ಸಮಯ ಕೊಡ್ಬೇಕಾಗತ್ತೆ, ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನ ರೂಢಿಸ್ಕೋಬೇಕು, ಸಾಫ್ಟ್ ಡ್ರಿಂಕ್ ಅನ್ನ ಸ್ಟಾಪ್ ಮಾಡ್ಬೇಕು. ಇದು ಹೇಳೋದಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ಕೇಳೋದಕ್ ಕೂಡ, ಬಟ್ ಪಾಲನೆ ಯಾರು ಮಾಡಲ್ಲ. ನನ್ನನ್ ಕೆಲವು ಕ್ವಶನ್ ಕೇಳ್ತಾರೆ. ಹೇಗ್ ಮೇಡಮ್ ಸಣ್ಣ ಆಗಿರೋದು? ನೀವೇನ್ ದಪ್ಪನೇ ಆಗೋದಿಲ್ಲ? ನಿಮ್ ಮಗಳು ಕೂಡ ಹಾಗೆ ಇರ್ತಾಳೆ? ಹೆಂಗದು? ತುಂಬಾ ಟೈಮಿಂದ ನೋಡ್ತಿದೀವಿ ನೀವ್ ಹಿಂಗೆ ಇರ್ತೀರ, ಒಂದೇ ತರ ತೂಕವನ್ನ ಮೇಂಟೈನ್ ಮಾಡ್ತೀರ ಅಂತ. ನಾನ್ ಹೇಳೋದಷ್ಟೇ, ನನಗೆ ನಾಲಿಗೆಯ ಮೇಲೆ ಕಂಟ್ರೋಲ್ ಇದೆ, ನನಗೆ ಬಾಯಿ ಚಪಲ ಇಲ್ಲ. ಯಾಕೆ ಅಂದ್ರೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಅಪ್ಪ ಅಮ್ಮನಿಗೆ. ಅವ್ರು ಹಾಕಿಕೊಟ್ಟಂತ, ಅವ್ರು ತಿಂದಂತ, ಅವರು ಮಾಡ್ತಿದ್ದಂತ ಊಟದ ಪದ್ಧತಿಯನ್ನ ನಾವು ಫಾಲೋ ಮಾಡ್ತಿದ್ವಿ. ಇನ್ನೇನು ಹೊಸದಾಗಿ ಮಾಡ್ತಿಲ್ಲ. ಹಂಗಂತ 100% ಏನು ತ್ಯಜಿಸಿ ಏನು ತಿನ್ನೋದೇ ಇಲ್ವಾ ಫಾಸ್ಟ್ ಫುಡ್? ತುಂಬಾ ಕಡಿಮೆ. ವರ್ಷದಲ್ಲಿ ಒಂದಾಗಿರ್ಬೋದು. ಹಂಗೂ ತಿನ್ಬೇಕು ಅಂದ್ರೆ ಎಲ್ಲಾ ಐಟಮ್ ನಮ್ಮ ಮನೆಗೆ ತರಿಸಿ ನಾವೇ ಕೈಯಾರ ಮಾಡಿ ಖುಷಿಯಾಗಿ ತಿನ್ನೋದ್ರಲ್ಲಿರೋ ಮಜಾ ಬೇರೆನೆ ಇರುತ್ತೆ. ಸಂಡೇ ಸ್ಯಾಟರ್ಡೆ ಬಂದ್ರೆ ಹೊರಗಡೆ ಹೋಗಿ ತಿನ್ಲೇಬೇಕಂತ ಮನಸ್ಥಿತಿನ ಬೆಳೆಸ್ಕೊಂಡಿಲ್ಲ. ಹೊರಗಡೆ ಹೋದ್ರೇನೆ ಖುಷಿ ಸಿಗುತ್ತನ್ನೋ ಒಂದು ಚಿಂತನೆ ಕೂಡ ನಮ್ಗಿಲ್ಲ. ಮನೆಯಲ್ಲಿ ನಾವು ಮಾಡಿ ನಾವು ತಿಂದ ಊಟಕ್ಕೆ ಇರುವಷ್ಟು ತೃಪ್ತಿ ಇನ್ನೆಲ್ಲೂ ಇಲ್ಲ. ಸೊ ಇಷ್ಟನ್ನ ಪಾಲಿಸಿದ್ರೆ ಎಲ್ರು ಕೂಡ ಒಂದೇ ಸಮದ ತೂಕವನ್ನ ಮೇಂಟೈನ್ ಮಾಡಬಹುದಲ್ವಾ? ಸೊ ಫಸ್ಟ್ ಮಕ್ಳಿಗೆ ಹೇಳೋದ್ಕಿಂತ ಮೊದ್ಲು ನಮ್ಮನ್ನ ನಾವು ತಿದ್ದುಕೊಳ್ಳೋಣ. ನಮ್ಮನ್ನ ನೋಡಿ ಮಕ್ಳು ಕಲಿತಾರ ಅನ್ನೋದು ನಮ್ಗೆ ಗೊತ್ತಿರ್ಲಿ. ಓಕೆ, ಇದಿಷ್ಟ ಆಗಿರುತ್ತೆ. ನನ್ಗೆ ಮಕ್ಳ ಮೇಲಿನ ಪ್ರೀತಿ, ಅದು ನನ್ನ ಮಗು ಅಂತಲ್ಲ, ನನಗೆ ಪ್ರತಿಯೊಂದು ಮಕ್ಳು ತುಂಬಾ ಇಷ್ಟ. ಸೊ ಹಾಗಾಗಿ ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ನಾನು ಈ ವಿಡಿಯೋವನ್ನ ಮಾಡಿದೀನಿ. ಪ್ಲೀಸ್ ದಯವಿಟ್ಟು, ಇಷ್ಟು ಗೊತ್ತಾದ ಮೇಲೂ ಕೂಡ ನೀವು ಹಠಕ್ ಬಿದ್ದು ಗೋಬಿ ಮಂಚೂರಿನೇ ತಿನ್ಸ್ತೀನಿ, ರೋಡ್ ಕಡೆಗಿರೋದು ಚಿಪ್ಸ್ ಪ್ಯಾಕೆಟೇ ತಿನ್ಸ್ತೀನಿ, ಹಠಕ್ ಬಿದ್ದು ಮಕ್ಳಿಗೆ 10 ರೂಪಾಯಿ 20 ರೂಪಾಯಿ ಕೊಟ್ಟು ಹೋಗಿ ತಗೊಂಡ್ ಬಂದ್ ತಿನ್ನು ಅಂತ ಕೊಟ್ರೆ, ಸಾಫ್ಟ್ ಡ್ರಿಂಕ್ಸೇ ಕುಡಿಸ್ತೀನಿ ಅಂದ್ರೆ ಯಾರೇನು ಮಾಡೋದಕ್ಕಾಗಲ್ಲ. ಆರೋಗ್ಯದ ಕಡೆ ಗಮನ ಕೊಡೋಣ. ಆರೋಗ್ಯ ಒಂದು ಕರೆಕ್ಟ್ ಇದ್ರೆ ನಮ್ಮ ಹಿಂದೆ ಸಂಪತ್ತು ಬರುತ್ತೆ, ಮನಶಾಂತಿ ಬರುತ್ತೆ, ಸಂಬಂಧಗಳು ಸರಿ ಇರುತ್ತೆ, ಎಲ್ಲವೂ ಒಂದಕ್ಕೊಂದು ಲಿಂಕ್ ಅಂತಾರಲ್ಲ ಹಾಗೆ. ಮೊದ್ಲಿಗೆ ಬೇಕಾಗಿರೋದು ಆರೋಗ್ಯ. ಆರೋಗ್ಯ ಇದ್ರೆ ಹಿಂದೆ ಹಿಂಬಾಲಕರು ಅವೆಲ್ಲವೂ ನಮ್ಮ ಸುತ್ತಕೊಂಡು ಬಂದ್ಬಿಡುತ್ತೆ. ಸೊ ಆರೋಗ್ಯಕ್ಕಿರುವ ಇಂಪಾರ್ಟೆನ್ಸ್ ಅದು. ಓಕೆ,
ಇದಿಷ್ಟು ಇಂದಿನ ವಿಡಿಯೋ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆ ಬರ್ತೇನೆ. ಧನ್ಯವಾದಗಳು.